ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮಿನಿ ಟೆರೆಸ್ ಗಾರ್ಡನಿಂಗಲ್ಲಿ ಮೂಲಂಗಿ ಆಗಿದೆ. ಇದನ್ನು ಕಿತ್ಕೊತಾ ಇದ್ದೀವಿ. ಎಷ್ಟು ದಿವಸ ಆಯ್ತು ಹಾಕಿ? ಇದು ಎಷ್ಟು ದಿವಸಕ್ಕೆ ಬಂದಿದೆ ಹೇಳಿ, ಕಿತ್ಕೊಂಡು ಹೇಳಿ. 1.5 ತಿಂಗಳಾಯಿತು ಅನಿಸುತ್ತೆ ಅಲ್ಲ? ಇದು ಮೂಲಂಗಿ ಹಾಕಿ 1.5 ತಿಂಗಳಾಯಿತು ಅನಿಸುತ್ತೆ. ಚೆನ್ನಾಗಿ ಬಂದಿದೆ. ಇನ್ನೂ ತುಂಬ ಪಾಟಲ್ಲಿ ಹಾಕಿದ್ವಿ, ಅದರಲ್ಲೆಲ್ಲ ಖಾಲಿ. ಇವಾಗ ಇದು ಲಾಸ್ಟ್ ಇದೊಂದು ಪಾಟ್ ಇದೆ, ಆ ಕಡೆ 1-2 ಪಾಟಲ್ಲಿ ಇದ್ದಾವೆ. ಅದರಲ್ಲಿ ಬಿಸಿಲೇನೋ ಬೀಳ್ತಾ ಇಲ್ಲ ಏನೋ ಗೊತ್ತಿಲ್ಲ, ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಾ ಎಲ್ಲ ಮೂಲಂಗಿನೂ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು 5 ಸತಿ ಕಿತ್ತಿದ್ದೀರಿ, ಒಂದೊಂದು ಬ್ಯಾಚ್ ಕಿತ್ತಾಗೂ 6 ಕಾಯಿ 7 ಕಾಯಿ ಈ ಥರ ಕಿತ್ತಿದ್ದೀರಿ. ಇನ್ನೂ ಇದ್ದಾವೆ ನೋಡಿ, ಇಲ್ಲೆಲ್ಲ ಹಾಕಿದ್ದೀರಿ. ಇದು ಹೆಂಗೆ ಹಾಕಿದ್ದೀರಿ ಅಂದರೆ, ಇವಾಗ ಅಲ್ಲಿ ಹಾಕಿರ್ತೀರಿ ಅಂದ್ಕೊಳ್ಳಿ, ಅದು ಖಾಲಿ ಆಗೋಷ್ಟೊತ್ತಿಗೆ ನೆಕ್ಸ್ಟ್ ಇನ್ನೊಂದು ಕಡೆ ಸಿಗಬೇಕು, ನೆಕ್ಸ್ಟ್ ಇನ್ನೊಂದು ಕಡೆ ಸಿಗಬೇಕು, ನೆಕ್ಸ್ಟ್ ಇನ್ನೊಂದು ಕಡೆ ಸಿಗಬೇಕು, ಆ ಥರ ನೋಡ್ಕೊಂಡು ಹಾಕ್ಕೊತಿದ್ದೀರಿ. ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ನಾವು ಒಂದು 2-3 ತಿಂಗಳಿಂದ ಮೂಲಂಗಿ ತೆಗ್ದೇ ಇಲ್ಲ ನೋಡಿ. ಇದೆಲ್ಲ ಇದು ಮೂಲಂಗಿದು ಮತ್ತೆ ಹಾಕಿದ್ದೀರಿ ಬೀಜಗಳು ನೋಡಿ. ಇದರಲ್ಲೂ ಇದೆ. ಅಂಗಡಿಯಲ್ಲಿ ಸಿಗೋದಕ್ಕಿಂತ ಇನ್ನೂ ದೊಡ್ಡದಾಗಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ನೋಡಿ, ಎಷ್ಟು ನನ್ನ ಕೈ ಎಷ್ಟು ಉದ್ದ ಇದೆ ನೋಡಿ ಸ್ನೇಹಿತರೆ. ಇಟ್ಕೊಳ್ಳಿ, ಕೈ ಎಷ್ಟು ಉದ್ದ. ಹಾಂ ನೋಡಿ ಎಷ್ಟಿದೆ. ದೊಡ್ಡದಾಗಿದೆ ನೋಡಿ. ನಮ್ಮ ಕೈ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪ ಇದೆ. ಸೊ ಟೋಟಲ್ಲು ಹಂಗೆ ನೋಡೋಕೆ ಹೋದರೆ ಬರೀ ಈ ಪಾಟಲ್ಲಿ ಆ ಪಾಟಲ್ಲಿ ಇವೆರಡು ಪಾಟಲ್ಲಿ ಏನಿಲ್ಲ ಅಂದರೆ ಒಂದು 6 kg ಸಿಕ್ಕಿದೆ. 4 6 kg ಸಿಕ್ಕಿದೆ ನೋಡಿ. ಈಗ ಇದುವರೆಗೂ ಒಂದು 4 ಸಲ 5 ಸಲ ಕಿತ್ಕೊಂಡಿದ್ದೀವಿ. ಇದು 6ನೇ ಬ್ಯಾಚೋ 7ನೇ ಬ್ಯಾಚೋ ಬಿಟ್ಟಿರೋದು. ಸೊ ಇದು ಈ ಒಂದೊಂದು ಈ ಕಿತ್ತರೂ ಕೂಡ ವೇಸ್ಟ್ ಆಗುತ್ತೆ. ಬಟ್ ಏನಂತಂದರೆ, ಸುಮ್ಮನೆ ಇಷ್ಟಕ್ಕೆ ಮಾತ್ರ ಯಾಕೆ ಸ್ಪೇಸ್ ಖಾಲಿ ಇಡೋದು ಅಂದ್ಬಿಟ್ಟು ಕಿತ್ತಾಕ್ತೀರಿ ಅಷ್ಟೇ. ನಾವು ಯಾವ ಸಾಂಬಾರು ಬೇಕೋ ಹಾಗೆಲ್ಲ ಕಿತ್ಕೊತಾ ಇದ್ದೆ ಅಷ್ಟೇ. ನೋಡಿ, ಆ ಸೊಪ್ಪೆಲ್ಲನೂ ಹುಳ ಬಿದ್ದಿದೆ ಸ್ವಲ್ಪ. ಅದಕ್ಕೆ ಹುಳ ಇಲ್ಲ, ಇದಕ್ಕೆ ಹುಳ ಇಲ್ಲ. ಈ ಸೊಪ್ಪು ಚೆನ್ನಾಗಿದೆ ನೋಡೋಕ್ಕೆ. ಈ ಸೊಪ್ಪಿಗೆ ಮಾತ್ರ ಹುಳ ಬಿದ್ದಿದೆ. ಸೊ ಅದಕ್ಕೆ ಈ ನೋಡಿ ಹುಳ ಯಾವ ಥರ ಇದೆ. ಸೊ ಅದಕ್ಕೆ ಈ ಸೊಪ್ಪನ್ನ ನಾವು ಯೂಸ್ ಮಾಡ್ಕೊಳಲ್ಲ. ಅದಕ್ಕೆ ಎಲ್ಲದನ್ನು ಗೊಬ್ಬರಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಟೆರೆಸ್ ಗಾರ್ಡನಿಂಗ್ ಏನಕ್ಕೆ ಶುರು ಮಾಡಿದ್ವಿ ಅಂದರೆ, ಎನಿ ಟೈಮ್ ನಾನು ವಾಸು ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಉರಿ ಬರೆಸ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾ ಇದ್ವಿ. ಸಿಂಪಲ್ ಆಗಿ ಏನಾದರೂ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಗಲಿ ಅನ್ನೋ ರೀಸನ್ಗೆ ನಾವು ಟೆರೆಸ್ ಗಾರ್ಡನಿಂಗ್ ಶುರು ಮಾಡಿದ್ದು. ಅದು ನೋಡಿದ್ರೆ ಇವಾಗ ಈ ಮಟ್ಟಕ್ಕೆ ಬಂದಿದೆ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ಇನ್ನೂ ದೊಡ್ಡ ದೊಡ್ಡ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಬಟ್ ಕತ್ಲಾಗ್ತಾ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಸ್ನೇಹಿತರೆ, ಹೇಗಿದೆ ನಮ್ಮ ಟೆರೆಸ್ ಗಾರ್ಡನಿಂಗು? ಇಷ್ಟ ಆಗಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ವೀಡಿಯೋ ಬೇಕಂತಂದರೆ ಅದನ್ನು ಹೇಳಿ, ವಿಡಿಯೋ ಮಾಡಾಕ್ತೀವಿ. ಸೊ ನಿಮ್ಮನ್ನೆಲ್ಲ ಮುಂದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಪೀಸ್.